ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 9th ಮಿನಿ ವ್ಲಾಗ್. ನೆನ್ನೆ ಚಾರ್ಲಿ ಬರ್ಡೇ ಇತ್ತು. ಎಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಅವಳನ್ನು ಹಾಗೆ ನೈಟು ನಮ್ಮ ಯಜಮಾನ್ರು ಕೇಕ್ ತಂದಿದ್ರು. ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಅವಳಂತೂ ಫುಲ್ ಖುಷಿ ಆಗಿಬಿಟ್ಲು, ಯಾಕಂದರೆ ಅವಳಿಗೋಸ್ಕರ ಕೇಕೆಲ್ಲ ತಂದಿದ್ರಲ್ಲ ಅದಕ್ಕೋಸ್ಕರ. ಆ್ಯಂಡ್ ಅವಳಿಗೆ ಇವಾಗ 5th ಇಯರ್ ಕಂಪ್ಲೀಟ್ ಆಗಿ 6 ಇಯರು ಇವಾಗ ನಡೀತಾ ಇರೋದು. ನೈಟ್ ಕೇಕೆಲ್ಲ ಕಟ್ ಮಾಡಿಸ್ಬೇಕಾದ್ರೆ ಅವಳಂತೂ ತುಂಬ 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 ಖುಷಿಯಾಗಿದ್ಲು. ಅದನ್ನ ನೋಡೋಕೆ ನಮಗೂ ಖುಷಿಯಾಗಿತ್ತು. ಅವಳು ಕೇಕೆಲ್ಲ ಫಸ್ಟ್ ಅವಳೇ ತಿಂದ್ಕೊಂಡ್ಳು, ಆಮೇಲೆ ಮಿಕ್ಕಿದೆಲ್ಲ ನಮಗೆ. ಅವಳ ಬಗ್ಗೆ ಹೇಳಬೇಕು ಅಂದರೆ ಇಡೀ ದಿನ ಸಾಕಾಗಲ್ಲ, ಯಾಕಂದರೆ ಅವಳಿಲ್ಲ ಅಂದರೆ ಮನೇಲಿ ಯಾರು ಯಾವ ಮೂಡು ಸರಿಗಿರಲ್ಲ. ಅವಳ ತುಂಟನ, ಅವಳ ಬೇಜಾರು, ಅವಳ ಖುಷಿ ನಗು ಎಲ್ಲ ನಮ್ಮ ಜೊತೆನೇ ಶೇರ್ ಮಾಡ್ಕೋತಾಳೆ ಅವಳು ಯಾವಾಗಿದ್ರೂ. ಆಮೇಲೆ ಊಟ ಹಾಕಿಲ್ಲ ಅಂತ ಅಂದರೆ ಫುಲ್ ಬೇಜಾರು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಳೆ. ಮತ್ತು ನಮಗದೆಲ್ಲ ನೋಡೋಕ್ಕೆ, ಅವಳ ತುಂಟನ ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅವಳು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತ ಅನ್ಕೋತಾಳೆ, ಅದೊಂದು. ಮತ್ತು ಮಾರನೇ ದಿನ ಬೆಳಗ್ಗೆ ಎದ್ದು ಹಸುಗೆ ಮೈಯೆಲ್ಲ ತೊಳೆದು ಅವಳಂತೂ ಫುಲ್ ಫ್ರೆಶ್ ಆಗಿಬಿಟ್ಟಿದ್ದೀನಿ ಅಂತ ಖುಷಿಯಾಗಿದ್ಲು. ಆಮೇಲೆ ಬಟ್ಟೆ ಒಗೆದು ಟಿಫನ್ ಎಲ್ಲ ಮಾಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಫ್ರೀ ಆಯಿತು. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ರಾಗಿ ಇತ್ತು, ನಮ್ಮದು ರಾಗಿ ಎಲ್ಲ ಕುಯ್ಸಿದ್ವಲ್ಲ ಅದನ್ನೆಲ್ಲ ತರಿಸಿದ್ವಿ ಮನೆಗೆ. ಅದ್ರದ್ದೆಲ್ಲ ಒಂದು ಸ್ವಲ್ಪ ರಾಗಿ ಮಾಡಿಸ್ತಾಯಿತ್ತು ಅಮ್ಮ. ಇದಾಗಿತ್ತು ನನ್ನ 9th ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ.